ಜೋಳದ ರೊಟ್ಟಿ ತಿನ್ನುವುದರಿಂದ ಅದರಂಗ ನಮ್ಮ ಮೈನು ಕಡಕ್ ಆಕೇತ್ ನೋಡ್ರಿ. ಎಲ್ಲರಿಗೂ ರೊಟ್ಟಿ ಖಾನಾವಳಿ ಸಿರೀಸ್ ಎಪಿಸೋಡ್ 4 ಗೆ ಸ್ವಾಗತ ಸುಸ್ವಾಗತ. ನಾವಿವತ್ತು ಹೋಗಿದ್ದು ವೀರಭದ್ರೇಶ್ವರ ಖಾನಾವಳಿ. ಸುಮಾರು 30 ವರ್ಷಗಳಿಂದ ಪ್ರೆಸೆಂಟೇಶನ್ ಸ್ಕೂಲ್ ಬ್ಯಾಕ್ ಸೈಡ್ ಈ ಒಂದು ಖಾನಾವಳಿನ ನಡ್ಸ್ಕೊಂತ ಬರತ್ತಾರ್ರಿ. ಇವರಲ್ಲಿ ಏನೇನ್ ಸಿಗುತ್ತಂದ್ರ ನಮ್ಮಲ್ಲಿ ರೊಟ್ಟಿ ಊಟ, ಚಪಾತಿ ಊಟ, ಹೋಳಿಗೆ, ಕ್ಯಾಟರಿಂಗ್ ಸರ್ವಿಸ್, ಆಮೇಲೆ ಗವರ್ಮೆಂಟ್ ಆಫೀಸ್, ಹೆಲ್ತ್ ಡಿಪಾರ್ಟ್ಮೆಂಟ್, ಅಗ್ರಿ ಕಾಲೇಜ್, ಡಿಸಿ ಆಫೀಸ್ ಇವಕ್ಕೆಲ್ಲ ಕ್ಯಾಟರಿಂಗ್ ಸರ್ವಿಸ್ ಕೊಡ್ತೀವಿ. ಗಡಿಗೆಯಲ್ಲಿಟ್ಟಿರುವ ನೀರ್ ಕುಡಿಯಾಕತ್ರ ಹೊಟ್ಟೆಗೆ ಏನೋ ಒಂಥರ ತಂಪ್ ಅನಿಸ್ತೈತ್ ನೋಡ್ರಿ. ಪ್ರತಿಯೊಂದು ಊಟದಲ್ಲೂ ಹೋಳಿಗೆ ಜೋಡಿ ಮತ್ತಿನೇನ್ ಕೊಡ್ತಾರಂತೆ ಕೇಳುಂಬರ್ರಿ. ಒಂದು ರೊಟ್ಟಿ ಊಟದಲ್ಲಿ ಏನೇನ್ ಕೊಡ್ತೀರಾ? ಒಂದು ರೊಟ್ಟಿ ಊಟದಲ್ಲಿ 2 ತರ ಚಟ್ನಿ ರೀ, ಒಂದು ಜುಣುಕುದೊಡಿ, ಒಂದು ಕಾಳು ಪಲ್ಯ, ಒಂದು ಕಾಯಿ ಪಲ್ಯ, ಉಳ್ಳಾಗಡ್ಡಿ, ಸೌತೆಕಾಯಿ, ಮೆಂತ್ಯ ಪಲ್ಯ. ನಮ್ಮಲ್ಲಿ ಕರಿಂಡಿ ಅಂತೇಳಿ ಸ್ಪೆಷಲ್ ಇರ್ತೈತಿ. ಬಿಸಿ ಬಿಸಿಯಾದಂತ ರೊಟ್ಟಿ ಮೇಲೆ ಪಲ್ಯ ಹಚ್ಕೊಂಡ್ ಸುಳ್ಳಿ ಸುತ್ಕೊಂಡ್ ತಿನ್ನಾಕತ್ರ ರೊಟ್ಟಿ ಇಷ್ಟ ಇಲ್ಲ ಅಂತಿರೋರ್ನು ರೊಟ್ಟಿ ತಿನ್ನಾಕ ಶುರು ಮಾಡ್ತೀರಿ ನೋಡ್ರಿ. ಇಲ್ಲಿ 2-3 ಕಾರಣಗಳಿದ್ದು. ಒಂದು ಕ್ಲೀನ್ಲಿನೆಸ್, ಎರಡನೇದು ಒಂದು ರುಚಿಯಾಗಿರೋದು, ಮತ್ತೆ ಗುಡ್ ಸರ್ವಿಸ್. ಹಾಗಿದ್ರೆ ನಿಮ್ಗೂ ಏನಾದ್ರು